ನಮಸ್ಕಾರ ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಬೆಂಗಳೂರಿಗೆ ಬರ್ತಿದ್ದೀರಾ, ಬೆಂಗಳೂರಿಗೆ ಬಂದು ದೇವಸ್ಥಾನ ನೋಡಬೇಕು ಅಂತಿದ್ದೀರಾ, ಆನ್ಲೈನಲ್ಲಿ ಏನೇನೋ ಹುಡುಕಿದ್ದೀರಾ, ಎಲ್ಲ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀರಾ. ಅಟ್ ದ ಎಂಡ್ ಯಾವುದ್ಯಾವುದೋ ಕೆಲವೆಲ್ಲ ನೋಡೋಕ್ಕೆ ಆಗಲಿಲ್ಲಪ್ಪ, ತುಂಬ ನೋಡೋಕ್ಕಾಗಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಬೇಜಾರು ಮಾಡ್ಕೊಳ್ತೀರಾ. ಒಂದು ಒಳ್ಳೆ ಸಿಂಪಲ್ ಟಿಪ್ಸ್ ಕೊಡ್ತೇನೆ, ಈಸಿಯಾಗಿ ದೇವ್ರ ದರ್ಶನಗಳು ಮಾಡ್ಕೊಳ್ಳಿ. ಮೊದಲನೇದಾಗಿ ಬಸವನ ಗುಡಿ ನನ್ನ ಆಯ್ಕೆ. 10 ವರ್ಷದಿಂದ ಅಲ್ಲೇ ಇದ್ದವನ್ರಿ. ಬಸವನ ಗುಡಿಗೆ ಬಂದರೆ, ಸ್ವಂತ ಕಾರಲ್ಲಿ ಬಂದರೆ ಒಂದು ಕಡೆ ಕಾರನ್ನ ನಿಧಾನಕ್ಕೆ ನೋಡಿಕೊಂಡು, ನೋ ಪಾರ್ಕಿಂಗ್ ಇಲ್ದಿರೋ ಕಡೆ ಕಾರ್ ಪಾರ್ಕ್ ಮಾಡಿ, ಬಸವಣ್ಣನ ದೇವಸ್ಥಾನಕ್ಕೆ ಹೋಗೋಕ್ಕೆ ಮೊದಲು ದೊಡ್ಡ ಗಣೇಶನ ನೋಡಿ. ದೊಡ್ಡ ಗಣಪತಿಯನ್ನು ನೋಡಿದ ತಕ್ಷಣ ನಿಮ್ಮ ಬಲಗಡೆಗೆ ಸ್ಟೆಪ್ಸ್ ಕಾಣಿಸುತ್ತೆ ರೈಟ್ ಸೈಡಲ್ಲಿ. ಈಗಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಸುಗಳು, ಎತ್ತುಗಳು ಎಲ್ಲ ಇಟ್ಬಿಟ್ಟು ಕಳ್ಳೆಕಾಯಿ ಮಾರ್ತಾ ಇರೋದೆಲ್ಲ. ಒಂದಷ್ಟು ಫೋಟೋಸ್ ತೊಗೊಳ್ಳಿ. ಹಾಗೆ ಹೋಗ್ತಾ ಹೋಗ್ತಾ ಫೋಟೋಸ್ ತೊಗೊಂಡು ನಡ್ಕೊಂಡು ಹೋಗ್ತಾ ಮೇಲ್ಗಡೆ ಹೋಗಿ ದೊಡ್ಡ ಬಸವಣ್ಣನ ನೋಡಿಕೊಂಡು ಹಾಗೆ ಬರಬೇಕಾದ್ರೆ ನಿಮ್ಮ ಲೆಫ್ಟ್ ಸೈಡಲ್ಲಿ ಒಂದು 3-4 ಅಂಗಡಿಗಳಿರ್ತದೆ. ನಿಮ್ಗೇನಾದರೂ ಮನ್ಸಿಗೆ ಗಿಡಿಸಿದ್ರೆ ಕೊಂಡ್ಕೊಳ್ಳಿ. ಹಾಗೇ ಬರಬೇಕಾದ್ರೆ ನಿಧಾನಕ್ಕೆ ಮೆಟ್ಲು ಇಳ್ಕೊಂಡು ಬಂದರೆ ಲೆಫ್ಟ್ ಸೈಡಲ್ಲಿ ಎಳ್ನೀರಿರುತ್ತೆ. ಆಯಾಸ ಆಗಿದ್ದರೆ ಎಳ್ನೀರು ಕುಡೀರಿ. ಮತ್ತೆ ಎಳ್ನೀರು ಕುಡಿದ್ಮೇಲೆ ರೈಟ್ ಸೈಡ್ ಹಿಂಗೆ ಬಲಗಡೆಗೆ ತಿರುಗಿಸಿದ್ರೆ ನಿಮಗೆ ಅಲ್ಲಿ ಹನುಮನ್ ದೇವಸ್ಥಾನ ಕಾಣಿಸುತ್ತೆ. ಬಾಲ ಆಂಜನೇಯನ ದೇವಸ್ಥಾನ ಅಂತ ಬೋರ್ಡ್ ಹಾಕಿದ್ದಾರೆ. ಅದನ್ನು ನೋಡಿಕೊಂಡು ಹಾಗೆ ಮೇಲಕ್ಕೆ ಹೋದರೆ ವಾಲ್ಮೀಕಿಯವರು ಬರಿತಾ ಇರ್ತಕ್ಕಂಥ ಕಲ್ಲಿನ ಶಿಲೆ ಇದೆ. ನಮಸ್ಕಾರ ಮಾಡ್ಕೊಂಡು ಎಡಗಡೆಗೆ ತಿರುಗಿದ್ರೆ ಸತ್ಯನಾರಾಯಣ ದೇವರು, ರಂಗನಾಥ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಿದೆ. ಸೊ ನನಗೆ ಇಷ್ಟೋ ಸಲ ಇಷ್ಟೆಲ್ಲ ಇದೆ ಅಂತ ಗೊತ್ತಿಲ್ಲ. ಇದನ್ನೆಲ್ಲ ನೋಡಿಕೊಂಡು ದರ್ಶನ ಮಾಡಿಕೊಂಡು ಸೀದಾ ವಾಪಸ್ ಬಂದು ಮತ್ತೆ ಮೆಟ್ಲಿಳ್ಕೊಂಡು ಕೆಳಗಡೆಗೆ ಬಂದರೆ, ನಿಮ್ಮ ಕಾರ್ ಎಲ್ಲಿದೆಯೋ ಅಲ್ಲಿಗೆ ಬಂದರೆ ಅಥವಾ ಎಲ್ಲಿರ್ತೀರೋ ಅಲ್ಲಿಗೆ ಬಂದರೆ ಲೆಫ್ಟಿಗೆ ತೊಗೊಂಡ್ರೆ ಅಲ್ಲಿ ಒಂದು ಸ್ವಚ್ಛ ಬೆಂಗಳೂರು ಅವ್ರದ್ದು ಸ್ವಚ್ಛ ಕಾರ್ಯಕ್ರಮ ಮಾಡೋದಕ್ಕೆ ಅಂತಲೇ ಒಂದು ಏನು ಹೇಳ್ತಾರೆ ಟಾಯ್ಲೆಟ್ ಇದೆ. ಏನೋ ಇಷ್ಟೆಲ್ಲ ಸುಸ್ತಾಗಿರೋರು ಇರ್ತಾರೆ, ವಯಸ್ಸಿಗಿರೋರಿದ್ದರೆ ಆ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಹಾಗೆ ಮುಂದಕ್ಕೆ ಬಂದರೆ ಲೆಫ್ಟ್ ಸೈಡಲ್ಲಿ ಪುತ್ತಿಗೆ ಮಠ ಇದೆ. ಪುತ್ತಿಗೆ ಮಠದಲ್ಲಿ ದೇವರ ದರ್ಶನವನ್ನು ಮಾಡ್ಕೊಳ್ಳಿ. ಪುತ್ತಿಗೆ ಮಠದಲ್ಲಿ ಏನಿದೆ ಅಂದರೆ ಗುಹೆ ಥರ ಇದೆ ದೇವಸ್ಥಾನ. ಆ ದೇವಸ್ಥಾನದ ಒಳಗಡೆ ಕೃಷ್ಣದೇವರು ಅವರ ಕಿರುಬೆರಳಿನಲ್ಲಿ ಬೆಟ್ಟವನ್ನು ಹಿಡಿದಿಟ್ಕೊಂಡಿರ್ತಕ್ಕಂಥ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಅವರು ಗೋಸೇವೆಯನ್ನು ಕೂಡ ಮಾಡ್ತಾರೆ. ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಮಾಡಿ ಅಲ್ಲಿ ಕುತ್ಕೊಂಡು ಒಂದು 10 ನಿಮಿಷ ಧ್ಯಾನ ಮಾಡಿಕೊಂಡು ಮತ್ತೆ ಹೊರಗಡೆ ಬಂದರೆ ಎದುರುಗಡೆಗೆ BMS ಕಾಲೇಜ್ ಇದೆ. ಹಾಗೇ ಹೊರಗಡೆ ಬಂದ ತಕ್ಷಣ ಅದನ್ನು ನೋಡಿ ಬಲಗಡೆಗೆ ತಿರ್ಕೊಂಡು ನೀವು ಹೇಗೆ ಬಂದರೂ ಹಾಗೆ ಬಸವನಗುಡಿ ಕಡೆ ಲೆಫ್ಟ್ ಸೈಡ್ ನೋಡ್ಕೊಂಡು ಬರ್ತಾಯಿದ್ರೆ ಅಲ್ಲಿ ನವಮಂತ್ರಾಲಯ, ರಾಯರ ಮಠ ಇದೆ. ಲಕ್ಷಣವಾಗಿ ಒಳಗಡೆ ಟೈಮ್ ಇದ್ದರೆ ತೆಗ್ದಿದ್ರೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಮತ್ತೆ ಇದಿಷ್ಟು ನೋಡೋಷ್ಟು ಸುಸ್ತಾಗಿರ್ತೀರ. ಇದಿಷ್ಟು ನೋಡೋದಕ್ಕೆ ನಿಮಗೆ ಮಿನಿಮಮ್ ಏನಿಲ್ಲ ಅಂದರೂ 2 to 3 hours ಬೇಕಾಗುತ್ತೆ. ಇದು ಪರ್ಚೇಸ್ ಅಂದರೂ ಕೂಡ ಇದಿಷ್ಟು ಕೂಡ ಒಂದು ಜಾಗದಲ್ಲಿ ನೀವು ನೋಡಬೇಕಾಗಿರ್ತಕ್ಕಂಥ ಇಷ್ಟು ಟೆಂಪಲ್ಸ್ಗಳು ಹುಡುಕಿದ್ದೀನಿ, ಸರ್ಚ್ ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಯಾವುದಾದ್ರೂ ಮಿಸ್ ಆಗಿದ್ರೆ ಇಷ್ಟಪಡೀಂದ್ರ ಅವರೇ ಇದರಲ್ಲಿ ಇದು ಮಿಸ್ ಆಗಿದೆ, ಇದನ್ನು ಆ್ಯಡ್ ಮಾಡಿ ಅಂತ ಹೇಳ್ಬಿಟ್ಟು ದಯವಿಟ್ಟು ನನಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು. ಬೆಂಗಳೂರಿಗೆ ಬರೋರಿಗೆ, ಬೆಂಗಳೂರಲ್ಲಿರೋರಿಗೆ ಇಷ್ಟು ದೇವಸ್ಥಾನ ಒಂದೇ ಜಾಗದಲ್ಲಿದೆ ಅಂತ ಗೊತ್ತಿರೋರಿಗೆ ಸಂತೋಷ, ಗೊತ್ತಿಲ್ಲದೆ ಇರೋರಿಗೆ ಒಂದು ಸಣ್ಣ ಟಿಪ್ಸು, ಸಣ್ಣ ಗೈಡು, ನಿಮ್ಗೆ ಈಸಿಯಾಗಿರಲಿ, ಬಂದ ಪ್ರಯಾಣ ಹ್ಯಾಪಿಯಾಗಿರಲಿ ಅಂತ ಹೇಳಿಬಿಟ್ಟು ಕೊಟ್ಟಿರ್ತಕ್ಕಂಥದ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟಪಡೀಂದ್ರ. ನಿಮಗೆ ಯಾರಿಗಾದರೂ ಕ್ಯಾಬ್ ಬೇಕು ಅಂದರೆ ನಂಗೆ ಫೋನ್ ಮಾಡಿ. 9916774543 ನನ್ನ ನಂಬರು. ಥ್ಯಾಂಕ್ಸ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಣೀಂದ್ರ.